ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಚೀನಾ ಲ್ಯಾಬ್ನಲ್ಲಿ ಸಿಕ್ಕಿದೆ ಜಗತ್ತನ್ನೇ ಬೆಚ್ಚಿ ಬೀಳಿಸೋ ಸಾಕ್ಷಿ. ಕೊರೋನಾ ವೈರಸ್ ಹರಡಿದ ಡ್ರ್ಯಾಗನ್ ರಹಸ್ಯ ಬಯಲಾಗತ್ತಾ? ಆಂಟಿಬಾಡಿ ಹೆಚ್ಚಿಸಲು ಪ್ರಯೋಗಿಸಿದ ಕಾಕ್ಟೇಲ್ ಔಷಧಿ ಫೇಲ್. ಅಪಾಯಕಾರಿ ರೂಪಾಂತರಿಗೂ ಕೋವಿಶೀಲ್ಡ್ ಪರಿಣಾಮಕಾರಿ. ಒಂದು ಮುಲಾಮು ಕೊರೋನಾದಿಂದ ಬಚಾವ್ ಮಾಡತ್ತಾ? ಲಸಿಕೆ ಪಡೆದವರಲ್ಲಿ ಮ್ಯಾಗ್ನೆಟ್ ಪವರ್ ಕಾಣಿಸ್ಕೊಳ್ತಾ ಇದೆಯಾ? ಕೊರೋನಾ ಬಗೆಗಿನ ಅಸಲಿ ರಹಸ್ಯದ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಚೀನಾ ಲ್ಯಾಬ್ನಲ್ಲಿ ಸಿಕ್ಕಿತು ಜಗತ್ತನ್ನೇ ಬೆಚ್ಚಿ ಬೀಳಿಸೋ ಸಾಕ್ಷಿ. ಕಾಕ್ಟೇಲ್ ಔಷಧಿ ಫೇಲ್, ಕೋವಿಶೀಲ್ಡ್ ಕೋವಿರಕ್ಷಾ ಬೆಸ್ಟಾ? ಮ್ಯಾಗ್ನೆಟ್ ಪವರ್ ವ್ಯಾಕ್ಸಿನ್ ಅಸಲಿ ರಹಸ್ಯವೇನು ಗೊತ್ತಾ? ಕೋಟಿ ಜನಸಂಖ್ಯೆ ಇರುವ ಈ ಜಗತ್ತಲ್ಲಿ 17,74,19,908ಕ್ಕೂ ಹೆಚ್ಚು ಜನರಿಗೆ ಈಗಾಗಲೇ ಕೊರೋನಾ ಸೋಂಕು ಬಂದಾಗಿದೆ. ಈ ಪೈಕಿ 38,38,675 ಜನ ಕೊರೋನಾಗೆ ಬಲಿಯಾಗಿದ್ದಾರೆ. ಇದು ಸಿಕ್ಕಿರೋ ಲೆಕ್ಕ. ಅದೆಷ್ಟೋ ಕೋಟಿ ಜನರಿಗೆ ಕೊರೋನಾ ಸೋಂಕು ಬಂದಿದ್ರೂ ಗೊತ್ತಾಗದೇ ಇರೋ ಕಾರಣ ಈ ಅಂಕಿಅಂಶದಿಂದ ಮಿಸ್ ಆಗಿರೋ ಸಾಧ್ಯತೆ ಇದೆ. ಇನ್ನು ಭವಿಷ್ಯದಲ್ಲಿ ಕೊರೋನಾಗೆ ಅದೆಷ್ಟು ಲಕ್ಷ ಕೋಟಿ ಜನ ತುತ್ತಾಗಲಿದ್ದಾರೆ, ಎಷ್ಟು ಮಂದಿಯನ್ನ ಕೊರೋನಾ ಮಹಾಮಾರಿ ಬಲಿ ಪಡೆಯುತ್ತೋ ಗೊತ್ತಿಲ್ಲ. ಆದರೆ ಅದಕ್ಕೂ ಮೊದಲೇ ವೈರಸ್ನ ಹುಟ್ಟಡಗಿಸಲು ಹಲವು ಔಷಧ ಲಸಿಕೆಗಳು ಬಿಡುಗಡೆಯಾಗ್ತಿವೆ. ಮಗದೊಂದು ಕಡೆ ಚೀನಾ ವೈರಸ್ ಸೀಕ್ರೆಟ್ ಔಟ್ ಆಗುವ ಟೈಮ್ ಹತ್ತಿರ ಬರ್ತಿದೆ. ಕಣ್ಣಿಗೆ ಕಾಣದ ಮಾಯಾವಿ ವೈರಸ್ ಇಡೀ ವಿಶ್ವವನ್ನ ವ್ಯಾಪಿಸಿದ ನಂತರ ಹಲವು ಸೀಕ್ರೆಟ್ಗಳು ಹೊರಬೀಳುತ್ತಿವೆ. ಅದರಲ್ಲೂ ಚೀನಾದ ಕುರಿತು ಮಹಾ ರಹಸ್ಯವೊಂದು ಹೊರಬಿದ್ದಿದೆ. ಕೊರೋನಾ ಸೋಂಕು ಚೀನಾದಿಂದ ಇಡೀ ಜಗತ್ತಿಗೆ ವ್ಯಾಪಿಸಿದ್ರು ಆ ವೈರಸ್ ಮೂಲ ತನ್ನದಲ್ಲ ಅಂತ ವಾದಿಸ್ತಾ ಬಂದಿರುವ ಚೀನಾದ ಮುಖವಾಡ ಕಳಚಿ ಬೀಳುವಂತಹ ಸಾಕ್ಷ್ಯವನ್ನ ಆಸ್ಟ್ರೇಲಿಯಾ ಬಯಲಿಗೆ ಎಳೆದಿದೆ. ಹಾಗಾದ್ರೆ ಆ ರಹಸ್ಯ ಏನು? ಕೊರೋನಾ ಮೂಲ ಚೀನಾ ಎಂಬ ವಾದಕ್ಕೆ ಸಿಕ್ಕ ಆ ಪ್ರಮುಖ ಸಾಕ್ಷ್ಯವೇನು? ಲ್ಯಾಬ್ ಬಾವಲಿಯ ಆ ರಹಸ್ಯವನ್ನ ನಿಮ್ಮ ಮುಂದಿಡ್ತೀವಿ. ಆದರೆ ಅದಕ್ಕೂ ಮೊದಲು ಒಂದಷ್ಟು ಮಹತ್ವದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡಲೇಬೇಕು. ಆಸ್ಟ್ರಾಜೆನಿಕಾದ ಕಾಕ್ಟೇಲ್ ಔಷಧಿ ವಿಫಲ. ನಿರಾಶೆಗೆ ಕಾರಣವಾಯಿತು ನಿರೀಕ್ಷೆ ಹುಟ್ಟಿಸಿದ್ದ ಔಷಧಿ. ಆಸ್ಟ್ರಾಜೆನಿಕಾ ಕಂಪನಿ ಈಗ ಇಡೀ ಜಗತ್ತಿಗೆ ಚಿರಪರಿಚಿತ. ಯಾಕಂದ್ರೆ ಆಕ್ಸ್ಫರ್ಡ್ ವಿವಿ ಜೊತೆಗೂಡಿ ಕೋವಿಶೀಲ್ಡ್ ಲಸಿಕೆಯನ್ನ ಅಭಿವೃದ್ಧಿಪಡಿಸಿದ್ದು ಇದೇ ಆಸ್ಟ್ರಾಜೆನಿಕಾ ಕಂಪನಿ. ಈ ಕಂಪನಿ ಅನ್ವೇಷಣೆಯ ಕೋವಿಶೀಲ್ಡ್ ಲಸಿಕೆ ಭಾರತ ಸೇರಿದಂತೆ 106 ದೇಶಗಳಲ್ಲಿ ಹಂಚಿಕೆ ಆಗ್ತಿದೆ. ಕೊರೋನಾ ವಿರುದ್ಧ ಕಡಿಮೆ ಬೆಲೆಯ ಪರಿಣಾಮಕಾರಿ ಲಸಿಕೆ ಎಂಬ ಹೆಗ್ಗಳಿಕೆಯೂ ಕೋವಿಶೀಲ್ಡ್ಗಿದೆ. ಇಂತಹ ಪ್ರಬಲ, ಪರಿಣಾಮಕಾರಿ, ಯಶಸ್ವಿ ಲಸಿಕೆ ಕಂಡುಹಿಡಿದ ಆಸ್ಟ್ರಾಜೆನಿಕಾ ಕಂಪನಿ ಕೊರೋನಾಗೆ ಕಾಕ್ಟೇಲ್ ಔಷಧವನ್ನ ಕಂಡುಹಿಡಿದಿತ್ತು. ಈ ಔಷಧಕ್ಕೆ AZD7442 ಅಂತ ಹೆಸರಿಡಲಾಗಿದೆ. ಈ ಔಷಧಿಯನ್ನ ಕೊರೋನಾ ಸೋಂಕಿತರ ಚಿಕಿತ್ಸೆಗಾಗಿ ಬಳಸುವ ನಿಟ್ಟಿನಲ್ಲಿ ಕಂಡುಹಿಡಿಯಲಾಗಿತ್ತು. ಸೋಂಕಿತನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಶೀಘ್ರವಾಗಿ ಗುಣಮುಖವಾಗಲು ಸೋಂಕಿತರ ಸಾವನ್ನು ತಪ್ಪಿಸುವ ನಿಟ್ಟಿನಲ್ಲಿ ಕಂಡುಹಿಡಿದ ಔಷಧಿ ಇದು. ಆದರೆ ದುರದೃಷ್ಟವಶಾತ್ ಈ ಆಂಟಿಬಾಡಿ ಕಾಕ್ಟೇಲ್ ಔಷಧಿ ಕೋವಿಡ್ ಸೋಂಕು ತಡೆಯುವಲ್ಲಿ 33% ಯಶಸ್ವಿಯಾಗಿದೆ. ಆಸ್ಟ್ರಾಜೆನಿಕಾ ಕಂಪನಿಯ ಆಂಟಿಬಾಡಿ ಕಾಕ್ಟೇಲ್ ಔಷಧವನ್ನ 1,121 ಜನರ ಮೇಲೆ ಪ್ರಯೋಗ ಮಾಡಲಾಗಿತ್ತು. ಇಷ್ಟು ಸೋಂಕಿತರ ಪೈಕಿ ಕೇವಲ 33% ಮಂದಿಯಲ್ಲಿ ಮಾತ್ರ ಕೋವಿಡ್ ಲಕ್ಷಣಗಳನ್ನು ತಡೆಯುವಲ್ಲಿ ಈ ಔಷಧಿ ಯಶಸ್ವಿಯಾಗಿದೆ. ಕೊರೋನಾ ಸೋಂಕಿಗೆ ತುತ್ತಾದ ಆರಂಭಿಕ ಹಂತದಲ್ಲಿ ಸೋಂಕಿನಿಂದ ಗುಣಮುಖವಾಗಲು ಈ ಔಷಧಿ ಯಶಸ್ವಿಯಾಗುತ್ತಾ ಎಂಬುದನ್ನು ಪರೀಕ್ಷಿಸಲು ಅಮೆರಿಕ ಮತ್ತು ಬ್ರಿಟನ್ನಲ್ಲಿ ಪ್ರಯೋಗ ನಡೆಸಲಾಗಿತ್ತು. ಒಂದು ವೇಳೆ ಈ ಪ್ರಯೋಗದಲ್ಲಿ ಆಸ್ಟ್ರಾಜೆನಿಕಾದ ಕಾಕ್ಟೇಲ್ ಔಷಧಿ ಯಶಸ್ವಿಯಾಗಿದ್ರೆ ಭವಿಷ್ಯದಲ್ಲಿ ಕೊರೋನಾ ಸೋಂಕಿಗೆ ತುತ್ತಾಗುವ ಕೋಟ್ಯಾಂತರ ಜನರ ಪ್ರಾಣ ರಕ್ಷಣೆಗೆ, ಶೀಘ್ರ ಚೇತರಿಕೆಗೆ ನೆರವಾಗ್ತಿತ್ತು. ಆದರೆ ಆ ಭರವಸೆ ಈಗ ಹುಸಿಯಾಗಿದೆ. ಅಪಾಯಕಾರಿ ಡೆಲ್ಟಾಗೂ ಕೋವಿಶೀಲ್ಡ್ ಪರಿಣಾಮಕಾರಿ. ಭಾರತದ ಕೋವ್ಯಾಕ್ಸಿನ್ ಲಸಿಕೆ ರೂಪಾಂತರಿ ವೈರಸ್ ವಿರುದ್ಧ ಪರಿಣಾಮಕಾರಿ ಅಂತ ಭಾರತ್ ಬಯೋಟೆಕ್ ಈ ಹಿಂದೆಯೇ ಸ್ಪಷ್ಟಪಡಿಸಿತ್ತು. ಇದೀಗ ಜಗತ್ತಿನಲ್ಲಿ ಅತಿ ಅಪಾಯಕಾರಿ ರೂಪಾಂತರಿ ಎಂದೇ ಗುರುತಿಸಲ್ಪಟ್ಟಿರುವ ಡೆಲ್ಟಾ ವಿರುದ್ಧವೂ ಕೋವಿಶೀಲ್ಡ್ ಲಸಿಕೆ ಪರಿಣಾಮಕಾರಿ ಎಂಬ ಅಧ್ಯಯನ ವರದಿ ಹೊರಬಿದ್ದಿದೆ. ಹೌದು,
ಡೆಲ್ಟಾ ರೂಪಾಂತರ ವಿರುದ್ಧ ಕೋವಿಶೀಲ್ಡ್ ಕೂಡ ಪರಿಣಾಮಕಾರಿಯಾಗಿದ್ದು ಈ ಲಸಿಕೆ ರೂಪಾಂತರಿಯಿಂದ ರಕ್ಷಣೆ ನೀಡಬಲ್ಲದು ಅಂತ ಅಧ್ಯಯನ ವರದಿಯಲ್ಲಿ ಹೇಳಲಾಗಿದೆ. ಈ ಅಧ್ಯಯನವನ್ನ ಸ್ಕಾಟ್ಲೆಂಡ್ ಮತ್ತು ಎಡಿನ್ಬರ್ಗ್ ವಿಶ್ವವಿದ್ಯಾಲಯದ ಸಂಶೋಧಕರು ಕೈಗೊಂಡಿದ್ರು. ಅಂತಿಮವಾಗಿ ಈ ಅಧ್ಯಯನದಲ್ಲಿ ಡೆಲ್ಟಾ ವೈರಸ್ ವಿರುದ್ಧ ಫೈಜರ್ ಲಸಿಕೆ 79% ಹಾಗೂ ಆಲ್ಫಾ ರೂಪಾಂತರ ವಿರುದ್ಧ ಫೈಜರ್ ಲಸಿಕೆ 92% ಪರಿಣಾಮಕಾರಿ ಅನ್ನೋದು ಕಂಡುಬಂದಿದೆ. ಆಸ್ಟ್ರಾಜೆನಿಕಾದ ಕೋವಿಶೀಲ್ಡ್ ಡೆಲ್ಟಾ ವಿರುದ್ಧ 60% ಪರಿಣಾಮಕಾರಿಯಾಗಿದ್ರೆ ಆಲ್ಫಾ ರೂಪಾಂತರ ವಿರುದ್ಧ 73% ಪರಿಣಾಮಕಾರಿ ಅನ್ನೋದು ಈ ಅಧ್ಯಯನದಲ್ಲಿ ಬೆಳಕಿಗೆ ಬಂದಿದೆ. ಭಾರತದಲ್ಲಿ ಅತಿ ಹೆಚ್ಚು ಮಂದಿಗೆ ಈಗ ನೀಡುತ್ತಿರೋದು ಸದ್ಯ ಎಲ್ಲಾ ಕಡೆ ಲಭ್ಯವಿರೋ ಲಸಿಕೆ ಇದೇ ಕೋವಿಶೀಲ್ಡ್. ಕೋವ್ಯಾಕ್ಸಿನ್ಗೆ ಹೋಲಿಸಿದ್ರೆ ಕೋವಿಶೀಲ್ಡ್ ಹೆಚ್ಚು ರಕ್ಷಣೆ ನೀಡುತ್ತೆ ಎಂಬ ಅಧ್ಯಯನದ ವರದಿ ಕೆಲ ದಿನಗಳ ಹಿಂದಷ್ಟೇ ಹೊರಬಿದ್ದಿತ್ತು. ಆದರೆ ಕೋವಿಶೀಲ್ಡ್ ಅಪಾಯಕಾರಿ ರೂಪಾಂತರ ವಿರುದ್ಧ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಅನ್ನೋದು ಸ್ಪಷ್ಟವಾಗಿರಲಿಲ್ಲ. ಅದರಲ್ಲೂ ಡೆಲ್ಟಾ ಎಂಬ ಡೇಂಜರ್ ರೂಪಾಂತರಿಯಿಂದ ಕೋವಿಶೀಲ್ಡ್ ಲಸಿಕೆ ರಕ್ಷಣೆ ನೀಡುತ್ತಾ ಇಲ್ವಾ ಅನ್ನೋ ಡೌಟು ಹೆಚ್ಚಿನವರಲ್ಲಿ ಇತ್ತು. ಇದೀಗ ಆ ಎಲ್ಲ ಡೌಟ್ಗೆ ಉತ್ತರ ಸಿಕ್ಕಿದೆ. ಭಾರತದಲ್ಲಿ ನೀಡಲಾಗುತ್ತಿರುವ ಕೋವಿಶೀಲ್ಡ್ ಡೆಡ್ಲಿ ರೂಪಾಂತರಿಯನ್ನು ಹುಟ್ಟಡಗಿಸುತ್ತೆ ಎಂಬ ಭರವಸೆ ಸಿಕ್ಕಿದೆ. ಒಂದು ಕಡೆ ಕೊರೋನಾಗೆ ರಾಮಬಾಣ ಅಂತಾನೆ ನಂಬಲಾಗಿದ್ದ ಆಸ್ಟ್ರಾಜೆನಿಕಾದ ಆಂಟಿಬಾಡಿ ಕಾಕ್ಟೇಲ್ ಔಷಧ ಫೇಲ್ ಆಗಿದೆ. ಮತ್ತೊಂದು ಕಡೆ ಅದೇ ಆಸ್ಟ್ರಾಜೆನಿಕಾದ ಕೋವಿಶೀಲ್ಡ್ ಲಸಿಕೆ ಅಪಾಯಕಾರಿ ಡೆಲ್ಟಾ ರೂಪಾಂತರ ವಿರುದ್ಧವೂ ಪರಿಣಾಮಕಾರಿ ಅಂತ ಅಧ್ಯಯನ ವರದಿ ಹೊರಬಿದ್ದಿದೆ. ಇನ್ನೊಂದು ಖುಷಿಯ ಸಂಗತಿ ಏನಂದ್ರೆ ಕೊರೋನಾ ವೈರಸ್ನಿಂದ ರಕ್ಷಣೆ ನೀಡುವ ಮುಲಾಮನ್ನ ಕರ್ನಾಟಕದಲ್ಲೇ ಕಂಡುಹಿಡಿಯಲಾಗಿದೆ. ಈ ಮುಲಾಮು ಕೊರೋನಾದಿಂದ ರಕ್ಷಣೆ ಕೊಡುತ್ತೆ ಎಂಬ ಭರವಸೆ ಹುಟ್ಟಿದೆ. ವೈರಸ್ನಿಂದ ರಕ್ಷಿಸುತ್ತೆ ಮುಲಾಮು, 3 ಗಂಟೆ ಸುರಕ್ಷಿತ. ಕೊರೋನಾದಿಂದ ಬಚಾವಾಗಲು ಕೊರೋನಾ ಲಸಿಕೆ ಇದೆ. ಆದರೆ ಮನೆಯಿಂದ ಹೊರಗೆ ಹೋಗುವಾಗ ವೈರಸ್ ದೇಹವನ್ನು ಪ್ರವೇಶಿಸದಂತೆ ಕಾಪಾಡಿಕೊಳ್ಳಲು ಸದ್ಯ ಎಲ್ಲರೂ ಬಳಸೋದು ಮಾಸ್ಕ್, ಸ್ಯಾನಿಟೈಸರ್ ಮಾತ್ರ. ಇವುಗಳ ಬಳಕೆ ಮಾಡಿದ್ರೂ ವೈರಸ್ ದೇಹ ಹೊಕ್ಕುವ ಆತಂಕ ಇದ್ದೇ ಇರುತ್ತೆ. ಆದರೆ ಈಗ ಬೆಂಗಳೂರಿನ ನೂತನ್ ಲ್ಯಾಬ್ಸ್ ಒಂದು ಮುಲಾಮನ್ನ ಆವಿಷ್ಕರಿಸಿದೆ. ಈ ಮುಲಾಮನ್ನ ಮೂಗು, ಗಂಟಲು, ಮಾಸ್ಕ್ ಮತ್ತು ಕೈಗೆ ಹಚ್ಚಿಕೊಂಡ್ರೆ 3 ಗಂಟೆಗಳ ಕಾಲ ಕೊರೋನಾ ವೈರಸ್ನಿಂದ ರಕ್ಷಣೆ ಪಡೆಯಬಹುದಂತೆ. ಇಂತಹ ವಿಶೇಷ ಮುಲಾಮನ್ನ ಬೆಂಗಳೂರು ಮೂಲದ ನ್ಯಾನೋ ತಂತ್ರಜ್ಞಾನದ ಸ್ಟಾರ್ಟ್ಅಪ್ ನೂತನ್ ಲ್ಯಾಬ್ಸ್ ಭಾರತೀಯ ವಿಜ್ಞಾನ ಸಂಸ್ಥೆ ಸಹಯೋಗದೊಂದಿಗೆ ಸಂಶೋಧಿಸಿದ್ದು, ಆಯುಷ್ ಇಲಾಖೆ ಈ ಮುಲಾಮಿನ ಬಳಕೆಗೆ ಅನುಮತಿಯನ್ನು ನೀಡಿದೆ. ಈ ವಿಶೇಷ ಮುಲಾಮಿಗೆ ಕೋವಿರಕ್ಷಾ ಅಂತ ಹೆಸರಿಡಲಾಗಿದೆ. ಇದನ್ನ ಬೆಳ್ಳಿ ಬಳಸಿಕೊಂಡು ನ್ಯಾನೋ ಟೆಕ್ನಾಲಜಿ ಮೂಲಕ ತಯಾರಿಸಲಾಗಿದೆ. ಕಳೆದ 3 ತಿಂಗಳಿನಿಂದ ಈ ಮುಲಾಮಿನ ಪ್ರಯೋಗವನ್ನ ಸುಮಾರು 10,000ಕ್ಕೂ ಹೆಚ್ಚು ಜನರ ಮೇಲೆ ಮಾಡಲಾಗಿದೆ. ಪ್ರಯೋಗದಲ್ಲಿ ಉತ್ತಮ ಫಲಿತಾಂಶವೂ ಕಂಡುಬಂದಿದೆ. ಮಕ್ಕಳು ಕೂಡ ಬಳಸಬಹುದಾದ ಈ ಮುಲಾಮಿನ ಒಂದು ವೈಲ್ ಅನ್ನ ಸುಮಾರು 200 ಬಾರಿ ಬಳಸಬಹುದಾಗಿದೆ. ಈ ಮುಲಾಮು ಹಚ್ಚಿಕೊಂಡು ಹೊರಗಡೆ ಹೋದರೆ ಸುಮಾರು 3 ಗಂಟೆಗಳ ಕಾಲ ಕೊರೋನಾ ವೈರಸ್ನಿಂದ ಬಚಾವಾಗಬಹುದು ಎಂಬ ಮಾಹಿತಿ ಇದೆ. ಮನೆಯಿಂದ ಹೊರಗೆ ಹೋಗುವಾಗ ಕೊರೋನಾ ವೈರಸ್ನಿಂದ ಬಚಾವಾಗುವುದು ಹೇಗೆ ಎಂಬ ಚಿಂತೆಯಲ್ಲಿದ್ದವರಿಗೆ ಕೋವಿರಕ್ಷಾ ಮುಲಾಮು ರಕ್ಷಣಾ ಕವಚದಂತೆ ಕೆಲಸ ಮಾಡಲಿದೆ. ಮ್ಯಾಗ್ನೆಟ್ ಪವರ್ ವ್ಯಾಕ್ಸಿನ್ ಅಸಲಿ ರಹಸ್ಯವೇನು ಗೊತ್ತಾ? ಬಾಡಿ ಮೇಲೆ ಕಾಯಿನ್, ಚಮಚ ಅಂಟಿಕೊಳ್ಳೋದು ನಿಜಾನ? ವ್ಯಾಕ್ಸಿನ್ ಬಗ್ಗೆ ಮೊದಲಿನಿಂದಲೂ ಸಾಕಷ್ಟು ಊಹಾಪೋಹ, ಸುಳ್ಳು ಸುದ್ದಿಗಳು ಹರಡುತ್ತಿದೆ. ಅದರಲ್ಲೇನೂ ವಿಶೇಷತೆ ಇಲ್ಲ. ಕೊರೋನಾ 2ನೇ ಅಲೆ ಅಪ್ಪಳಿಸೋದಕ್ಕೂ ಮೊದಲು ಇಂತಹ 10 ಹಲವು ಸುಳ್ಳು ಸುದ್ದಿಗಳನ್ನ ನೋಡಿ ಜನ ಬೆಚ್ಚಿಬಿದ್ದು ಲಸಿಕೆ ತೆಗೆದುಕೊಳ್ಳಲು ಹಿಂದೇಟು ಹಾಕಿದ್ದೂ ಇದೆ. ಆದರೆ 2ನೇ ಅಲೆ ಭೀಕರತೆ ನಂತರ ಲಸಿಕೆ ಮಹತ್ವವನ್ನ ಅರಿತ ಜನ ಮತ್ತೆ ಲಸಿಕೆಗಾಗಿ ಮುಗಿಬಿದ್ರು. ಸದ್ಯ ಈಗ ಭಾರತದಲ್ಲಿ ಲಸಿಕೆ ಬಗ್ಗೆ ಇದ್ದ ತಪ್ಪು ಕಲ್ಪನೆಗಳು ಮಾಯವಾಗ್ತಿದೆ. ಜನರು ಲಸಿಕೆ ಪಡೆಯಲು ಮುಗಿ ಬೀಳುತ್ತಿದ್ದಾರೆ. ಹೀಗಿರುವಾಗಲೇ ಈಗ ಮತ್ತೊಂದು ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ಆ ಸುದ್ದಿಯೇ ಮ್ಯಾಗ್ನೆಟ್ ಪವರ್ ವ್ಯಾಕ್ಸಿನ್. ಮ್ಯಾಗ್ನೆಟ್ ಪವರ್ ವ್ಯಾಕ್ಸಿನ್. ಎಸ್, ಈಗ ಎಲ್ಲಾ ಕಡೆ ಈ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಕೊರೋನಾ ಲಸಿಕೆ ತೆಗೆದುಕೊಂಡವರ ದೇಹದಲ್ಲಿ ಅಯಸ್ಕಾಂತೀಯ ಗುಣ ಕಂಡುಬರ್ತಿದೆ ಅಂತ ಕೆಲ ದಿನಗಳಿಂದ ಒಂದಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿರೋದನ್ನ ನೀವು ನೋಡಿರಬಹುದು. ಉಡುಪಿಯಲ್ಲೂ ಇಂಥದ್ದೇ ಘಟನೆಯೊಂದು ವರದಿಯಾಗಿದೆ. ಉಡುಪಿಯ ರಾಮದಾಸ್ ಶೇಟ್ ಎಂಬ ವ್ಯಕ್ತಿ ಏಪ್ರಿಲ್ ತಿಂಗಳಲ್ಲಿ ವ್ಯಾಕ್ಸಿನ್ ಪಡೆದುಕೊಂಡಿದ್ರು. ಇದೀಗ ಅವರ ದೇಹದಲ್ಲಿ ಸೌಟು, ಚಮಚೆ, ನಾಣ್ಯ ಸೇರಿದಂತೆ ಸ್ಟೀಲ್ ವಸ್ತುಗಳು ಅಂಟಿಕೊಳ್ತಿವೆ. ಒಂದು ವಾಟ್ಸಪ್ ಗ್ರೂಪಲ್ಲಿ ಒಂದು ವಿಡಿಯೋ ಬಂತು. ನಾಸಿಕಲ್ಲಿ ಒಂದು ಜನಕ್ಕೆ ಈ ಥರ ಮೈಗೆಲ್ಲ ಸ್ಪೂನು ಮತ್ತು ಕಾಯಿನ್ಗಿನೆಲ್ಲ ಅಂಟ್ಕೊಳ್ತಾ ಇದೆ ಅಂತಕೊಂಡೆ. ನಾನು ಹೀಗೆ ವಿಡಿಯೋ ನೋಡಿದ್ರೆ ನನಗೆ ಭಾರಿ ಆಶ್ಚರ್ಯ ಆಯಿತು. ಅದೇನು ಹಾಗೆ ಅಂಟ್ಕೊಳ್ತಾ ಇದೆ ಮೈಗೆಲ್ಲ, ಏನು ಪ್ರಾಬ್ಲಮ್ ಇರ್ಬೋದು ಅಂತಕೊಂಡು ಹೀಗೆ ನಾನು ಟ್ರಯಲ್ ನೋಡುವ ಅಂತಕೊಂಡು ನನ್ನ ಮೈಗೆ ಕೂಡ ಒಂದು ಸ್ಪೂನ್ಗಳು ಮತ್ತು ಈ ಕಾಯಿನ್ಗಳನ್ನೆಲ್ಲ
ಹೀಗೆ ಇಟ್ಕೊಂಡು ನೋಡಿದೆ, ಎಲ್ಲ ಅಂಟ್ತಾ ಇತ್ತು. ನನಗೆ ಸ್ವಲ್ಪ ಗಾಬರಿ ಆಯಿತು. ಹೀಗೆ ಅಯಸ್ಕಾಂತೀಯ ಗುಣ ಕಂಡು ಬಂದಿದ್ದನ್ನು ನೋಡಿ ಬೆಚ್ಚಿಬಿದ್ದ ರಾಮದಾಸ್ ಶೇಟ್ ಕುಟುಂಬ ಆ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲೂ ಹರಿಬಿಟ್ಟಿತ್ತು. ಈ ವಿಡಿಯೋ ವೈರಲ್ ಆಗಿದ್ದನ್ನು ನೋಡಿ ಉಡುಪಿ ಜಿಲ್ಲಾಧಿಕಾರಿ ಜಗದೀಶ್ ರಾಮದಾಸ್ ಶೇಟ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ರು. ಟೆಸ್ಟ್ ಮಾಡಿದಾಗ ರಾಮದಾಸ್ ಶೇಟ್ ಅವರ ಹಣೆ, ಬೆನ್ನು, ಹೊಟ್ಟೆ, ಭುಜ, ಮೊಣಕೈ ಭಾಗದಲ್ಲಿ ಅಯಸ್ಕಾಂತೀಯ ಗುಣ ಇರೋದು ಪತ್ತೆಯಾಗಿದೆ. ಅವರಿಗೆ ಭಯ ಆಗಿದೆ. ಯಾಕೇಳಿದ್ರೆ ಈ ಕೈಯಲ್ಲಿ ತನಕ ಇಲ್ಲಿ ತನಕ ಮತ್ತು ಅವರ ಹಣೆ ತನಕ ಬಂದ ಕಾರಣ ಆ ಮ್ಯಾಗ್ನೆಟಿಕ್ ವೇವ್ಸ್ ಅವರ ಬ್ರೈನಿಗೆ ಹೋಗಿಕೊಂಡು ಲಾಸ್ ಆಫ್ ಮೆಮೊರಿ ಮತ್ತು ಬೇರೆ ಏನಾದರೂ ಮಾಲ್ ಫಂಕ್ಷನ್ಗೆ ಆಗಬಾರ್ದು ಹೇಳೋದೇ ಮುಖ್ಯ. ಈಗ ಅದಕ್ಕೆ ಎಕ್ಸ್ಪರ್ಟ್ ಒಪಿನಿಯನ್ ಬೇಕಂತ ಹೇಳೋದು ನಾನು. ಡಾಕ್ಟ್ರ್ ಆಗಲಿ, ಅದಕ್ಕೆ ಸಂಬಂಧಪಟ್ಟವರು ಯಾವುದೇ ಇಲಾಖೆಯವರಿದ್ದರೆ ಅವರಿಗೊಂದು ಮತ್ತೊಮ್ಮೆ ಪರೀಕ್ಷೆ ಮಾಡಿಕೊಂಡು ರಿಪೋರ್ಟನ್ನು ಕೊಟ್ಟರೆ ತುಂಬ ಉಪಕಾರ. ಭಾಳಷ್ಟು ಜನ ಈ ವ್ಯಾಕ್ಸಿನನ್ನು, ಕರೋನಾ ವ್ಯಾಕ್ಸಿನನ್ನು ತೆಗೆದುಕೊಂಡಿದ್ದಾರೆ. ಆದರೆ ಯಾರಿಗೂ ಸಹ ಈ ಲಕ್ಷಣಗಳು ಕಂಡು ಬಂದಿಲ್ಲ. ಆದ್ದರಿಂದ ವ್ಯಾಕ್ಸಿನ್ನಿಂದಾಗಿ ಈ ಥರದ ಯಾವುದೇ ಲಕ್ಷಣಗಳು ಇರೋದಿಲ್ಲ. ಆದರೆ ಅವ್ರಿಗೆ ಯಾಕಾಗಿದೆ ಅನ್ನೋದನ್ನು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ, ಬ್ಲಡ್ ಟೆಸ್ಟ್ ಮಾಡಿದ ಮೇಲೆ ಗೊತ್ತಾಗ್ತದೆ. ರಾಮದಾಸ್ ಶೇಟ್ ಅವರ ದೇಹದಲ್ಲಿ ಅಯಸ್ಕಾಂತೀಯ ಗುಣ ಪತ್ತೆಯಾಗಿದ್ದು ನಿಜವೇ ಆಗಿದ್ರು ಅದಕ್ಕೆ ಕಾರಣ ಲಸಿಕೆ ಅನ್ನೋದಕ್ಕೆ ಯಾವ ಸಾಕ್ಷ್ಯವೂ ಇಲ್ಲ. ಪರೀಕ್ಷೆ ಮಾಡಿದ ವೈದ್ಯರು ಕೂಡ ಇದು ವ್ಯಾಕ್ಸಿನ್ ಇಂದ ಆಗಿದ್ದಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಆದರೆ ಇಂತಹ ಘಟನೆ ನಡೆದಿರೋದು ಕೇವಲ ಉಡುಪಿಯಲ್ಲಿ ಮಾತ್ರವಲ್ಲ, ಹಲವು ಕಡೆ ಮ್ಯಾಗ್ನೆಟ್ ಸ್ಟೋರಿ ವರದಿಯಾಗಿದೆ. ಲಸಿಕೆಗೂ ಬಾಡಿ ಮ್ಯಾಗ್ನೆಟ್ ಪವರ್ಗೂ ಸಂಬಂಧ ಇಲ್ಲ. ಈ ಹಿಂದೆ ದೆಹಲಿ, ನಾಸಿಕ್ನಲ್ಲೂ ಕೆಲ ವ್ಯಕ್ತಿಗಳ ದೇಹಕ್ಕೆ ಸ್ಟೀಲ್, ಇನ್ನಿತರೆ ಲೋಹದ ವಸ್ತುಗಳು ಅಂಟಿರೋದು ವರದಿಯಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯೂ ಆಗಿದೆ. ಪಶ್ಚಿಮ ಬಂಗಾಳದಲ್ಲೂ 66 ವರ್ಷದ ಮಹಿಳೆಗೆ ಇದೇ ಅನುಭವವಾಗಿದೆ. ಮಾಧ್ಯಮದಲ್ಲಿ ಅಯಸ್ಕಾಂತೀಯ ಗುಣದ ಬಗ್ಗೆ ವರದಿ ಆಗಿರೋದನ್ನು ನೋಡಿದ ಈ ಮಹಿಳೆ ತಾವು ಕೂಡ ಟೆಸ್ಟ್ ಮಾಡಿದ್ರು. ಚಮಚ, ಕಾಯಿನ್ ಕೈಗೆ ಅಂಟಿಸಿಕೊಂಡು ನೋಡಿದ್ರು. ಆಗ ಈ ವಸ್ತುಗಳು ಅಂಟಿಕೊಂಡಿತ್ತು. ಆದರೆ ಈ ಮಹಿಳೆ ಲಸಿಕೆಯಿಂದ ಹೀಗಾಗಿದೆ ಅಂತ ಆರೋಪ ಮಾಡಿಲ್ಲ. ಕೇಂದ್ರ ಸರ್ಕಾರವು ಲಸಿಕೆಯಿಂದ ಈ ಅಡ್ಡ ಪರಿಣಾಮವಾಗ್ತಿದೆ ಎಂಬ ಆರೋಪವನ್ನ ನಿರಾಕರಿಸಿದೆ. ವೈದ್ಯರು ಲಸಿಕೆ ಪ್ರಭಾವದಿಂದ ಅಯಸ್ಕಾಂತೀಯ ಗುಣ ಕಂಡುಬರ್ತಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಆತಂಕ ಪಡುವ ಅಗತ್ಯವಿಲ್ಲ. ಒಂದು ವೇಳೆ ಲಸಿಕೆಯಿಂದ ಅಯಸ್ಕಾಂತೀಯ ಗುಣ ದೇಹದಲ್ಲಿ ಸೃಷ್ಟಿಯಾಗುವುದು ನಿಜವೇ ಆಗಿದ್ರೆ ಲಸಿಕೆ ಹಾಕಿಸಿಕೊಂಡ ಕೋಟ್ಯಾಂತರ ಜನರಿಗೂ ಇದೇ ಅನುಭವ ಆಗಬೇಕಾಗಿತ್ತು. ಹಾಗಾಗಿಲ್ಲ. ಕೇವಲ ಬೆರಳೆಣಿಕೆಯ ಮಂದಿ ದೇಹದಲ್ಲಿ ಅಯಸ್ಕಾಂತೀಯ ಗುಣ ಕಂಡುಬಂದಿದೆ. ಹೀಗಾಗಿ ಈ ಅಯಸ್ಕಾಂತೀಯ ಗುಣ ಕಂಡುಬರೋದಕ್ಕೆ ಲಸಿಕೆ ಹೊರತಾದ ಬೇರೆ ಕಾರಣವಿರಬಹುದು. ಆ ಬಗ್ಗೆ ಇನ್ನೂ ಅಧ್ಯಯನ ನಡೆಸಲಾಗ್ತಿದೆ. ಇನ್ನು ಕೊರೋನಾ ಮೂಲ ತನ್ನ ದೇಶ ಅಲ್ಲ ಅಂತ ಪ್ರತಿ ಬಾರಿ ವಾದಿಸುವ ಚೀನಾದ ಅಸಲಿಯತ್ತು ಈಗ ಬಯಲಾಗಿದೆ. ಚೀನಾ ಲ್ಯಾಬ್ನಲ್ಲಿ ಜಗತ್ತೇ ಬೆಚ್ಚುವ ಸಾಕ್ಷಿ ಸಿಕ್ಕಿದೆ. ಆ ಸಾಕ್ಷಿ ಏನು? ಆ ಕುರಿತು ವಿವರವಾದ ಮಾಹಿತಿಯನ್ನ ನೀಡ್ತೀವಿ ಚಿಕ್ಕ ಬ್ರೇಕ್ನ ನಂತರ.